ಹಾಯ್ ಹಲೋ ನಮಸ್ತೆ. ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಒಂದು ತಿಂಗಳ ಹಿಂದೆ ನಾನು ಜುಲೈ ತಿಂಗಳ ಷೇರುಗಳು ಅಂತ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು 10 ಷೇರುಗಳನ್ನ ಒಂದು ಕ್ವಾಂಟಿಟಿ ಅಂತ ಪರ್ಚೇಸ್ ಮಾಡಿ ಒಂದು ತಿಂಗಳ ವೆಯ್ಟ್ ಟೈಮ್ ಕೊಟ್ಟು ನಿನ್ನೆ ಅಂದರೆ ಆಗಸ್ಟ್ 1ನೇ ತಾರೀಕಂದು ಸೆಲ್ ಮಾಡಿದೆ. ಬನ್ನಿ ಒಂದು ತಿಂಗಳಲ್ಲಿ ಆ 10 ಷೇರುಗಳು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಬರೋಣ. ಸೊ ನೀವು ನೋಡ್ಬೋದು 10 ಸ್ಟಾಕ್ಸ್ ಫಾರ್ ದಿಸ್ ಮಂತ್ ಜುಲೈ ಅಂತ ತಿಂಗಳು ನಾನು ವಿಡಿಯೋ ಮಾಡಿದ್ದೆ. ಸೊ 28th ಜೂನ್ ವಿಚ್ ವಾಸ್ ದ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದ ಸ್ಟಾಕ್ ಮಾರ್ಕೆಟ್ ಇನ್ ದ ಮಂತ್ ಆಫ್ ಜೂನ್, ಆ ದಿನ ಪರ್ಚೇಸ್ ಮಾಡಿ ಒಂದು ತಿಂಗಳು ವೆಯ್ಟ್ ಟೈಮ್ ಕೊಟ್ಟಿದ್ದೆ. ಸೊ ನೆನ್ನೆ ಸ್ಟಾಕ್ಸ್ನ ಸೆಲ್ ಮಾಡಿದೆ. ಸೊ ಕಾವೇರಿ ಸೀಡ್ ಕಂಪ್ನಿನ ಪರ್ಚೇಸ್ ಮಾಡಿದ್ದೆ. ಒಂದು ಸ್ಟಾಕ್ ನೋಡ್ಬೋದು 933 ಕೊಟ್ಟು ಪರ್ಚೇಸ್ ಮಾಡಿದ್ದೆ. ಅದು ನೆನ್ನೆ 1108ನಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಎಷ್ಟು ಪರ್ಸೆಂಟ್ ಗೇನ್ ಆಗಿದೆ ನೋಡ್ಬೋದು. ಸುಮಾರು 19% ರ್ಯಾಲಿ ಹೋಗಿದೆ ಒಂದು ತಿಂಗಳಲ್ಲಿ ಕಾವೇರಿ ಸೀಡ್ ಕಂಪನಿ. ಸುಮಾರು 175 ಪರ್ ಶೇರ್ ಗೇನ್ ಆಗಿದೆ. ನಂತರ ಅಯಾನ್ ಎಕ್ಸ್ಚೇಂಜ್, ಇದೊಂದು ವಾಟರ್ ಟ್ರೀಟ್ಮೆಂಟ್ ಕಂಪನಿ ಅಂತ ಹೇಳ್ಬೋದು. ನೋಡ್ಬೋದು 577 ಇತ್ತು 28 ಜೂನ್ ಆ್ಯಂಡ್ ಆನ್ 1st ಆಗಸ್ಟ್ ಇಟ್ ಇಸ್ 703. ಸೊ ನೋಡ್ಬೋದು 126 ರುಪೀಸ್ ಗೇನ್ ಆಗಿದೆ ಪರ್ ಶೇರ್ ಆ್ಯಂಡ್ 22% ರಿಟರ್ನ್ಸ್ ಕೊಟ್ಟಿದೆ ಒಂದು ತಿಂಗಳಲ್ಲಿ. ನಂತರ ಲಾಸನ್ ಆ್ಯಂಡ್ ಟಾಬ್ರೋ ನೋಡ್ಬೋದು. ಸೊ 3551 ಇತ್ತು ಪರ್ ಶೇರ್ಗೆ ಆನ್ 28 ಜೂನ್ ಆ್ಯಂಡ್ ಆನ್ 1st ಆಗಸ್ಟ್ ಇಟ್ ಇಸ್ 3805. ಸೊ ನೋಡ್ಬೋದು ಸುಮಾರು 256 ರೂಪಾಯಿ ಪರ್ ಶೇರ್ ಗೇನ್ ಕೊಟ್ಟಿದೆ. ಸೊ ಪರ್ಸೆಂಟೇಜಲ್ಲಿ ನೋಡೋದಾದರೆ 7% ಗೇನ್ ಕೊಟ್ಟಿದೆ ಒಂದು ತಿಂಗಳಲ್ಲಿ. ಆನಂತರ ಮ್ಯಾರಿಕೋ, ಇದೊಂದು FMCG ಸೆಕ್ಟರಲ್ಲಿ ಬರುವಂತಹ ಸಂಸ್ಥೆ. ಸೊ 612 ಇತ್ತು 675 ಇತ್ತು ನೆನ್ನೆ ಸೆಲ್ ಮಾಡಿದಾಗ ಆ್ಯಂಡ್ 63 ರೂಪಾಯಿ ಪರ್ ಶೇರ್ ಗೇನ್ ಕೊಟ್ಟಿದೆ. ಸುಮಾರು 10% ರ್ಯಾಲಿ ಆಗಿದೆ ಅಂತ ಹೇಳ್ಬೋದು ಒಂದು ತಿಂಗಳಲ್ಲಿ. ನಂತರ ಟಾರೆಂಟ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಸುಮಾರು 2788 ಇತ್ತು ಪರ್ಚೇಸ್ ಮಾಡಿದಾಗ 28 ಜೂನ್ ಆ್ಯಂಡ್ 1ನೇ ತಾರೀಕು ಆಗಸ್ಟ್ ಸುಮಾರು 3196ನಲ್ಲಿ ಟ್ರೇಡ್ ಆಗ್ತಿತ್ತು. ಸುಮಾರು 408 ರೂಪಾಯಿ ಪ್ರಾಫಿಟ್ ಕೊಟ್ಟಿದೆ. ಸುಮಾರು 15% ಪರ್ ಶೇರ್ ಗೇನ್ ಆಗಿದೆ ಅಂತಲೇ ಹೇಳ್ಬೋದು ಒಂದು ತಿಂಗಳಲ್ಲಿ. ಆನಂತರ ನಾರಾಯಣ ಹೃದಯಾಲಯ ಇದೆ. ಸುಮಾರು 1205ನಲ್ಲಿ ಟ್ರೇಡ್ ಆಗ್ತಿತ್ತು ಒಂದು ತಿಂಗಳ ಹಿಂದೆ. ಆನಂತರ 1261ಗೆ ಸೇಲ್ ಮಾಡಿದೆ. ಸೊ ನೋಡ್ಬೋದು 56 ರುಪೀಸ್ ಗೇನ್ ಕೊಟ್ಟಿದೆ, ಜಸ್ಟ್ 5% ಅಂತ ಹೇಳ್ಬೋದು. ಎಲಿಕಾನ್ ಇಂಜಿನಿಯರಿಂಗ್ ಗ್ರೂಪ್ ಇದು 1321 ಇತ್ತು. ಸೊ ಲಾಸ್ಟ್ 28 ಜೂನ್ ಪರ್ಚೇಸ್ ಮಾಡಿದಾಗ ಆ್ಯಂಡ್ 1st ಆಗಸ್ಟ್ನಲ್ಲಿ 1297ನಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಗಮನಿಸ್ಬೇಕು ನೀವು, ಎಲಿಕಾನ್ ಇಂಜಿನಿಯರಿಂಗ್ ಸ್ಪ್ಲಿಟ್ ಆಗಿದೆ. ಓಕೆ, ಶೇರ್ 1:2 ಆಗಿದೆ. ಸೊ ಹಾಗಾಗಿ ನಾನು ಡಬಲ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ 600 ರೇಂಜ್ನಲ್ಲಿ ಟ್ರೇಡ್ ಆಗ್ತಿರೋದು ನೋಡ್ಬೋದು. ಸೊ 600 ಸಮಥಿಂಗ್ ಟೈಮ್ಸ್ 2 ಮಾಡಿ ನನಗೆ 1297 ಬಂದಿದೆ. ಸೊ ನೋಡ್ಬೋದು ಲಾಸ್ ಆಗಿದೆ, ನನಗೆ 24 ರುಪೀಸ್ ಲಾಸ್ ಆಗಿದೆ. ಸುಮಾರು 2% ನೆಗೆಟಿವಲ್ಲಿ ತೋರಿಸ್ತಾ ಇತ್ತು. ಟ್ರೈಕಾಲ್ ಲಿಮಿಟೆಡ್ನ ತೊಗೊಂಡಿದ್ದೆ ನಾನು. ಸುಮಾರು 492 ಇತ್ತು. ಸೊ ಸೇಲ್ ಮಾಡಿದಾಗ 515ನಲ್ಲಿ ಓಡ್ತಾ ಇತ್ತು. ಸುಮಾರು 23 ರುಪೀಸ್ ಪರ್ ಶೇರ್ ಪ್ರಾಫಿಟ್ ಆಗಿದೆ, 5% ಪ್ರಾಫಿಟ್ ಕೊಟ್ಟಿದೆ. ಆನಂತರ JK ಟೈರ್, ಇದೊಂದು ಟೈರ್ ಸೆಗ್ಮೆಂಟಲ್ಲಿ ಬರುವಂತಹ ಸಂಸ್ಥೆ. 430 ರುಪೀಸ್ ಇತ್ತು ಪರ್ಚೇಸ್ ಮಾಡಿದಾಗ. ನಂತರ 441ನಲ್ಲಿ ಟ್ರೇಡ್ ಆಗ್ತಿತ್ತು ಆಗಸ್ಟ್ 1ನೇ ತಾರೀಕು. ಜಸ್ಟ್ 11 ರೂಪಾಯಿ ಗೇನ್ ಕೊಟ್ಟಿದೆ, ಜಸ್ಟ್ 3% ಪರ್ ಮಂತ್. ಆನಂತರ ಇಂಡಸ್ಇಂಡ್ ಬ್ಯಾಂಕ್, ಇದು ರ್ಯಾಲಿ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆಗಲಿಲ್ಲ. ಸೊ ನೋಡ್ಬೋದು 1464 ಇತ್ತು ತೊಗೊಂಡಾಗ. ಒಂದು ತಿಂಗಳಾದರೂ ಕೂಡ 1435 ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇಂಡಸ್ಇಂಡ್ ಬ್ಯಾಂಕ್. ಎಕ್ಸ್ಪೆಕ್ಟೇಷನ್ ಇತ್ತು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ. ಬಟ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನು ರ್ಯಾಲಿ ಬಂದಿಲ್ಲ ಇಂಡಸ್ಇಂಡ್ ಬ್ಯಾಂಕಲ್ಲಿ. ಸುಮಾರು 29 ರುಪೀಸ್ ಶೇರ್ ವೈಸ್ ಲಾಸ್ ಆಗಿದೆ ಅಂತ ಹೇಳ್ಬೋದು. ಸೊ ಸುಮಾರು 2% ನೆಗೆಟಿವಲ್ಲಿ ತೋರಿಸ್ತಾ ಇತ್ತು. ಆ್ಯಂಡ್ ಓವರಾಲ್ ನೋಡೋದಾದರೆ ನೋಡ್ಬೋದು ರಿಟರ್ನ್ಸ್ ಎಷ್ಟು ಕೊಟ್ಟಿದೆ ಅಂದರೆ 1063 ರುಪೀಸ್ ರಿಟರ್ನ್ಸ್ ಕೊಟ್ಟಿದೆ ಒಂದು ತಿಂಗಳಲ್ಲಿ. ದಟ್ ಈಸ್ ಈಕ್ವಿವ್ಯಾಲೆಂಟ್ ಟು 7.95% ಪರ್ ಮಂತ್. ನಾನು ಎಕ್ಸ್ಪೆಕ್ಟ್ ಎಷ್ಟು ಮಾಡ್ತಾ ಇದ್ದೆ? ಸೊ ನೋಡ್ಬೋದು 8% ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಜುಲೈ ತಿಂಗಳ ವೀಡಿಯೋದಲ್ಲಿ ಅಲ್ವಾ. 8% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನನಗೆ ಆಲ್ಮೋಸ್ಟ್ ಅದೇ ರೇಂಜ್ನಲ್ಲಿ ಬಂದಿದೆ, ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಅಂತಲೇ ಹೇಳ್ಬೋದು. 8% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇಲ್ಲಿ 7.95 ವಿಚ್ ಇಸ್ ಕ್ಲೋಸ್ ಟು 8% ಅಂತ ಹೇಳ್ಬೋದು. ಸೊ 1063 ರುಪೀಸ್ ರಿಟರ್ನ್ಸ್ ಕೊಟ್ಟಿದೆ ಒಂದು ತಿಂಗಳಲ್ಲಿ ನನಗೆ. ಆ್ಯಂಡ್ ಆಫ್ಟರ್ ಬ್ರೋಕರೇಜ್, ಸೊ ಬ್ರೋಕರೇಜ್ ಅರೌಂಡ್ 165 ರುಪೀಸ್ ಏನೋ ಬಿತ್ತು ಅನಿಸುತ್ತೆ. ಸೊ ಓವರಾಲ್ ಆಗಿ ನೋಡೋದಾದರೆ, ಸೊ ಆಫ್ಟರ್ ಬ್ರೋಕರೇಜ್ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಸುಮಾರು 898 ಆರ್ 900 ರುಪೀಸ್ ಒಂದು ತಿಂಗಳಲ್ಲಿ ಪ್ರಾಫಿಟ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ರೀಚಾರ್ಜ್ಗೆ ಈ ಒಂದು ಅಮೌಂಟು ಆಯಿತು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ಈ ಥರ ಎಕ್ಸ್ಪೆರಿಮೆಂಟ್ ನಿಮಗೂ ಇಷ್ಟ ಆಗಿದೆಯಾ? ಸೊ ಇಷ್ಟ ಆಗಿದ್ರೆ ಎಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.